ಹಾಯ್ ಹಲೋ ಸಖಿ ಕುಕ್ಕಿಂಗ್ ಕ್ಲೋಸಪ್ಗೆ ಸ್ವಾಗತ. ಇವತ್ತು ನಾವು ಬ್ರಿಂಜಾಲ್ ಮಸಾಲ ಫ್ರೈ ಮಾಡೋದನ್ನ ನೋಡೋಣ ಬನ್ನಿ. ಅದಕ್ಕೆ ಮೊದಲಿಗೆ 2 ಟೀ ಸ್ಪೂನ್ ಕಡಲೆಬೀಜ ಹುರ್ಕೋಬೇಕು. ಅದು ಹಸಿ ಹೋಗೋವರೆಗೂ ಗರಿ ಗರಿ ಆಗೋ ತನಕ ಹುರ್ಕೋಬೇಕು. ನಂತರ ಅದೇ ಪ್ಯಾನ್ಗೆ 2 ಟೀ ಸ್ಪೂನ್ ಹುಚ್ಚೆಳ್ಳು ಅಂತ ಹೇಳ್ತಾರಲ್ಲ, ಅದು ಹುಚ್ಚೆಳ್ಳು, ಅದನ್ನು ಅಷ್ಟೇ ಡ್ರೈಯಾಗಿ ಹುರ್ಕೋಬೇಕು. ನಂತರ ಇದಕ್ಕೆ ಹಸಿ ಮಸಾಲೆ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ನಾವು ಅರ್ಧ ಈರುಳ್ಳಿ, ಒಂದು 10 ಎಸ್ಲು ಬೆಳ್ಳುಳ್ಳಿ, 1 ಇಂಚು ಶುಂಠಿ ಹಾಕ್ಕೊಂಡು ಅದಕ್ಕೆ ನಾವು ಹುರಿದಿಟ್ಟಿರೋ ಕಡಲೆಬೀಜ ಮತ್ತು ಎಳ್ಳನ್ನು ಸೇರಿಸ್ಕೋಬೇಕು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಾದ್ಮೇಲೆ ಇದಕ್ಕೀಗ ಬೇಕಾಗಿರೋ ಎಲ್ಲ ಮಸಾಲೆಗಳನ್ನೂ ಸೇರಿಸ್ಕೊಳ್ಳೋಣ. 1/4 ಟೀ ಸ್ಪೂನ್ ಅರಿಶಿಣ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಜೀರಿಗೆ, ಅಚ್ಚ ಖಾರದ ಪುಡಿ 1.5 ಟೀ ಸ್ಪೂನು ಹಾಕಿ, 1 ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಮೊದಲೇ ನಾವು ಹಾಕಿ ಮಿಕ್ಸಿ ಮಾಡಿಕೊಂಡು ಈ ಬ್ರಿಂಜಾಲನ್ನ ನೋಡಿ ಈ ಥರ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟು ತೆಗೆದಿಟ್ಕೊಂಡಿರಬೇಕು. ಆಮೇಲೆ ಇದಕ್ಕೆ ನಾವು ಆಡಿಸ್ಕೊಂಡಿರೋ ಮಸಾಲ ಸೇರಿಸ್ಕೋಬೇಕು. ಈ ಮಸಾಲ ಸೇರಿಸಿದ್ಮೇಲೆ ಹುಣಸೆಹಣ್ಣು ರಸ, ಅರ್ಧ ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣನ್ನು ರಸ ಸೇರಿಸ್ಕೊಂಡು ಅದಕ್ಕೆ ಅರ್ಧ ಕಟ್ ಮಾಡಿಟ್ಟಿರೋ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿರೋ ಹಸಿ ಈರುಳ್ಳಿ, ಚಿಕ್ಕದಾಗಿ ಕಟ್ ಮಾಡಿರಬೇಕು, ಹಸಿ ಈರುಳ್ಳಿ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಇದು ಬ್ರಿಂಜಾಲ್ ಮುಳುಗೋ ಅಷ್ಟು ನೀರು ಸೇರಿಸ್ಕೋಬೇಕು. ಈಗ ನಾವು ಮಸಾಲೆ ಮಾಡಿದ್ದೇ ನೀರಿತ್ತಲ್ಲ, ಆ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಇದು ಮುಳುಗೋ ಅಷ್ಟು ನೀರು ಬೇಕು. ಎಷ್ಟು ಆಗುತ್ತೋ ಅಷ್ಟು. ಮಸಾಲ ಗಟ್ಟಿ ಇರುತ್ತೆ, ಸೊ ನಾವು ಒಂದು ಅರ್ಧ ಕಪ್ ನೀರು ಹಾಕ್ಕೋಬೋದು. ಅರ್ಧ ಕಪ್ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನಾವು ಕಟ್ ಮಾಡಿರೋ ಬ್ರಿಂಜಾಲ್ ಒಳಗಡೆ ಎಲ್ಲ ಮಸಾಲ ಸೇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮೇಲೆ ಒಳಗೆ ಹೀಗೆ ಬಿಟ್ಟು 15 ಮಿನಿಟ್ಸ್ ಬಿಡಬೇಕು. 15 ಮಿನಿಟ್ಸ್ ಮುಚ್ಚಿಟ್ಟಾದಮೇಲೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ 25 to 30 ml ಅಥವಾ 3 ಟೇಬಲ್ ಸ್ಪೂನ್, ದೊಡ್ಡ ಸ್ಪೂನಲ್ಲಿ 3 ಟೇಬಲ್ ಸ್ಪೂನು ಎಣ್ಣೆ ಹಾಕಬೇಕು. ಯಾಕೆಂದ್ರೆ ನಾವು ನೀರು ಹಾಕ್ತಾಯಿಲ್ಲ, ಎಣ್ಣೆಲೇ ಫ್ರೈ ಆಗಬೇಕು ಅದು ಚೆನ್ನಾಗಿ. ಈಗ ನಾವು ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿ, ಒಂದು 4-5 ಪೀಸ್ ಅಷ್ಟೆ ಈರುಳ್ಳಿ ಹಾಕಿ, ಅದು ಸ್ವಲ್ಪ ಇದಾದಮೇಲೆ ನಾವು ಕಲಸಿಟ್ಟಿರೋ ಬ್ರಿಂಜಾಲ್ ಮತ್ತು ಮಸಾಲಾನ ಇದಕ್ಕೆ ಹಾಕಬೇಕು. ಎಣ್ಣೆಗೆ ಹಾಕಿ ಇದಕ್ಕೆ ನಾವೆಲ್ಲ ಹಾಕಿದ್ದೀವಿ, ಉಪ್ಪು, ಖಾರ, ಹುಳಿ ಎಲ್ಲ. ಇದಕ್ಕೇನು ಸೇರಿಸೋದು ಬೇಡ. ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನ ಫ್ರೈ ಮಾಡಬೇಕು. ಇದನ್ನ ಫ್ರೈ ಮಾಡ್ತಾ ಇರಬೇಕು, ಕೈ ಹಾಕಿ ಬಿಡಬಾರ್ದು. ಏಕೆಂದರೆ ನಾವು ಕಡಲೆ ಬೀಜ ಹಾಕಿರೋದ್ರಿಂದ ಇದು ಬೇಗ ಸೀದೋಗುತ್ತೆ, ಇಲ್ಲ ಅಡಿ ಹಿಡಿದು ಬಿಡುತ್ತೆ. ಅದಕ್ಕೆ ಆಗಾಗ ಮಿಕ್ಸ್ ಮಾಡ್ತಾ ಇರಬೇಕು. ಇದನ್ನು ಸ್ವಲ್ಪ ಮುಚ್ಚಿ ಬೇಯಿಸ್ಕೊಂಡು ಒಂದು 2 ನಿಮಿಷಕ್ಕೊಂದು ಸರಿ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡಿ ಮುಚ್ಚಿ ಪುನಃ ಬೇಯಿಸ್ಕೋಬೇಕು. ಹಿಂಗೆ ಮಾಡೋದ್ರಿಂದ ಅಡಿ ಹಿಡಿಯಲ್ಲ, ಅದು ಸೀದೋಗಲ್ಲ. ಅಡುಗೆ ಮಸಾಲೆಗಳ್ಯಾವುದು ಸೀದೋಗಲ್ಲ. ಹೀಗೆ ಒಂದು 10ರಿಂದ 15 ನಿಮಿಷ ಬಿಡದೆ ಮಧ್ಯೆ ಕೈ ಆಡಿಸ್ಕೊಂಡು ಬೇಯಿಸ್ಕೋಬೇಕು. ಇದು ನೋಡಿ ಇದಾಗಿದೆ. ಈಗ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ಹಿಂಗೆ ಎಣ್ಣೆ ಬಿಡ್ತಾ ಬಂದರೆ ಇದು ಮಸಾಲ ಫ್ರೈ ಆಗಿದೆ ಅಂತ. ಬ್ರಿಂಜಾಲು ಬಾಯ್ಲ್ ಆಗಿರುತ್ತೆ, ಸಾಫ್ಟ್ ಆಗಬೇಕು. ಬ್ರಿಂಜಾಲು ಸಾಫ್ಟಾಗಿ ಬಾಯ್ಲ್ ಆಗಿರುತ್ತೆ, ಮಸಾಲನೂ ಚೆನ್ನಾಗಿ ಹಿಡಿದಿರುತ್ತೆ. ಇದನ್ನು ಮಿಕ್ಸ್ ಮಾಡಿಕೊಂಡು, ತುಂಬ ನೀರು ಮಾಡ್ಕೋಬಾರ್ದು ಇದು ದೋಸೆಗೆ, ಇಡ್ಲಿಗೆ, ಚಪಾತಿಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ.
ಯಾವ ಟೈಮಲ್ಲಿ ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಬೋದು. ನೋಡಿ ಈಗ ರೆಡಿಯಾಗಿದೆ. ಈಗ ಬ್ರಿಂಜಾಲ್ ಮಸಾಲ ಫ್ರೈ ರೆಡಿ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವಿಂಗ್ ಬೌಲ್ಗೆ ಹಾಕಿ ಅನ್ನದ ಜೊತೆ ಸರ್ವ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.